ಕನಕಪುರದ ಬಂಡೆ ಬಹಳ ಪವರ್ಫುಲ್ಲು. ನಾಳೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಆಯ್ತು. ಕಳೆದ 6 ತಿಂಗಳಿಂದ ಈಗ ಸಿಎಂ ಆಗ ಸಿಎಂ ಅಂತ ಹೇಳ್ತಾನೆ ಇದಾರೆ. ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್, ಜನವರಿ, ಬಜೆಟ್ ಆದ್ಮೇಲೆ, 5 ಸ್ಟೇಟ್ ರಿಸಲ್ಟ್ ಆದ್ಮೇಲೆ ಕ್ರಾಂತಿ. ಏನೋ ತುಮಕೂರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಡಿ.ಕೆ. ಶಿವಕುಮಾರ್ ಹುಡುಕ್ತಾರಪ್ಪ ತಿರುಪತಿಯಿಂದ ಬಂದು ಅಂತ ಅನ್ಕೊಂಡಿದ್ವಿ. ನೋ, ಸಿದ್ದರಾಮಯ್ಯ ಪಕ್ಕದಲ್ಲಿ ಕೂತ್ಕೊಂಡು ನಗುಮುಖದಲ್ಲಿ ಮಾತಾಡ್ಕೊಂಡು ಗುಮ್ಮಿದ್ ಮಾತ್ರ ಅಪೋಸಿಷನ್ ಪಾರ್ಟಿಗೆ. ಎಸ್, ತುಮಕೂರಿನ ಇವತ್ತು ನಡೆದಂತಹ ಸಾಧನಾ ಸಮಾವೇಶ ಎಲ್ಲ ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿ.ಕೆ. ಟೀಮ್ ಆಗತ್ತೆ ಅಂತ ಅನ್ಕೊಂಡಿದ್ರಲ್ಲ. ಸಿದ್ದು ಡಿ.ಕೆ. ಇಬ್ರು ಸೇರ್ಕೊಂಡು ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಮುಗಿಬಿದ್ರು. ಅದರಲ್ಲೂ ಕೊಟ್ಟ ಕುದುರೆಯನ್ನ ಏರಲಾರದವ ಶೂರನೂ ಅಲ್ಲ ಅಂತ ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಅವ್ರಿಗೆ ಕುದುರೆನಾರ ಐತೆ, ಅವ್ರಿಗೆ ಕುದುರೆನೂ ಕೊಡ್ತಾ ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಇವತ್ತೇನೋ ಬಹಳ ತುಂಬಾ ಚೆನ್ನಾಗಿದೆ ನ್ಯೂಸು. ಕಡೆವರೆಗೂ ಈ ಸುದ್ದಿಯನ್ನ ನೋಡಿ. ಎಲ್ರು ಯಾರು ಇನ್ನು ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಹಾಗಾಗಿ 3 ವರ್ಷ ಆಯ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ತಾವೇನ್ ಹೇಳ್ತೀರಿ? ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 3 ವರ್ಷದ ಕೆಲಸ ನಿಮ್ಗೆ ತೃಪ್ತಿ ತಂದಿದೆಯಾ ಇಲ್ವಾ? ತೃಪ್ತಿ ತಂದಿದ್ರೆ ಯಾವ ಕಾರಣಕ್ಕೆ ಅಂತ ಕಾಮೆಂಟ್ ಮಾಡಿ. ತೃಪ್ತಿ ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು? ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿನ ಅಥವಾ KRS ಪಾರ್ಟಿ? ಈ ತರನ ನಿಮ್ಮ ಒಪಿನಿಯನ್ ಅನ್ನ ತಿಳಿಸಬಹುದು. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ತಾ ಇದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ ಇಂದು ಸಾಧನಾ ಸಮಾವೇಶ ನಡೀತು. ಆದ್ರೆ ಸಮಾವೇಶಕ್ಕೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಆಪ್ತ ನಾಯಕರು ಬೆಂಗಳೂರಿನಲ್ಲಿ ಸಭೆ ನಡೆಸಿರುವುದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಕಾರಣ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದ ಈ ಸಭೆಯಲ್ಲಿ ಸಚಿವರಾದ HC ಮಹದೇವಪ್ಪ ಹಾಗೂ ಜಮೀರ್ ಅಹಮದ್ ಖಾನ್ ಭಾಗಿಯಾಗಿದ್ರು. ಬ್ರೇಕ್ಫಾಸ್ಟ್ ನೆಪದಲ್ಲಿ ನಡೆದಂತ ಈ ಭೇಟಿಯಲ್ಲಿ ಕೆಲ ಕಾಲ ರಾಜಕೀಯ ಚರ್ಚೆ ನಡೀತು. ಬಳಿಕ ಎಲ್ಲರೂ ಜೊತೆಯಾಗಿ ತುಮಕೂರಿನ ಸಾಧನಾ ಸಮಾವೇಶಕ್ಕೆ ತೆರಳಿದ್ರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಗಳು ಜೋರಾಗಿರುವ ಸಂದರ್ಭದಲ್ಲೇ ಈ ಸಭೆ ನಡೆದಿರೋದ್ರಿಂದ ರಾಜಕೀಯ ಮಹತ್ವ ಪಡ್ಕೊಂಡಿದೆ. ಮಾಜಿ ಸಚಿವ KN ರಾಜಣ್ಣ ಕೂಡ ಇತ್ತೀಚೆಗೆ ನಾಯಕತ್ವ ಬದಲಾವಣೆ ಸಾಧ್ಯತೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು. ಒಂದು ವೇಳೆ ಬದಲಾವಣೆ ಆದ್ರೆ ಪರಮೇಶ್ವರ್ ಅವರಿಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಆಪ್ತರು ಮುಂದಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿರಬಹುದು ಎಂಬ ಊಹಾಪೋಹಗಳು ಕೇಳಿಬರುತ್ತಿವೆ. ಈ ಹಿಂದೆಯೂ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಇದೇ ರೀತಿಯ ಸಭೆಗಳು ನಡೆದಿದ್ವು. ಆದ್ರೆ ಈ ಕುರಿತು ಪ್ರತಿಕ್ರಿಯಿಸಿರ್ತಕ್ಕಂಥ ಸಚಿವ ಜಮೀರ್ ಅಹಮದ್ ಖಾನ್, ಇದು ಯಾವುದೇ ಗೌಪ್ಯ ಸಭೆ ಇಲ್ಲ, ನಾವು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಮಾವೇಶಕ್ಕೆ ತೆರಳಿದ್ದೇವೆ ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ನಾವು ಎಲ್ಲರೂ ಸೇರಿ ತುಮಕೂರಿಗೆ ಹೋಗೋಕೆ ಒಂದೇ ಕಡೆ ಸೇರಿದ್ದೇವೆ, ಇದರಲ್ಲಿ ರಾಜಕೀಯ ಅರ್ಥ ಹುಡುಕುವ ಅಗತ್ಯ ಇಲ್ಲ ಅಂತ ಹೇಳಿದ್ರು. ರಾಜಕಾರಣಿಗಳಿದ್ದಾಗ ರಾಜಕೀಯ ಇದ್ದೇ ಇರುತ್ತೆ. ರಾಜಕಾರಣದ ಹೊರತಾದಂತ ರಾಜಕಾರಣಿಗಳಿಲ್ಲ, ಅದೇನು ಮಾಡಕ್ಕಾಗಲ್ಲ. ಹಾಗಂತ ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರುವಂತ ಸಾಲಲ್ಲಿ ಡಿ.ಕೆ. ಶಿವಕುಮಾರ್ ಮೊದಲಿಗರು. ಖರ್ಗೆ ಅವ್ರು ಆಸೆ ಪಟ್ರೆ ಕೂರ್ಬಹುದು, ಬಟ್ ಪರಮೇಶ್ವರ್ ಮಾಡಬೇಕು. ಪರಮೇಶ್ವರ್ ಮೇಲೆ ಇಷ್ಟ ಅಲ್ಲ ಇವ್ರು ಯಾರಿಗೂ. ಡಿ.ಕೆ. ಮೇಲ್ ಸಿಟ್ಟು. ಡಿ.ಕೆ. ಶಿವಕುಮಾರ್ ಆದ್ರೆ ಬಿಟನ ನಮ್ಮನ್ನ ಅನ್ನೋ ಭಯ ಒಂದಷ್ಟು ಜನಕ್ಕೆ ಇದ್ದಂಗಿದೆ ಕಾಂಗ್ರೆಸ್ ಅಲ್ಲಿ. ಆ ಕಾರಣಕ್ಕೆ ತಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಡಿ.ಕೆ. ಶಿವಕುಮಾರ್ ಆಗತ್ತೆ ತಡಿಬೇಕು ಅಂತ ಶತಾಯ ಗತಾಯ ಒಂದಷ್ಟು ಜನ ನಿಂತವ್ರೆ. ನೋಡ್ಬೇಕು. ಇನ್ನೊಂದ್ ಕಡೆ ಇಷ್ಟೆಲ್ಲ ಆದ್ರೂ ಡಿ.ಕೆ. ಶಿವಕುಮಾರ್ ಇವತ್ತು ಅನ್ಕಂಡೆ 3 ವರ್ಷ ಆಯ್ತು, ಇನ್ನೂ ಕೊಟ್ಟಿಲ್ಲ. ಪ್ರಯತ್ನ ಫಲಿಸ್ತಾ ಇದ್ರು, ಪ್ರಾರ್ಥನೆ ಫಲಿಸುತ್ತೆ, ನುಡಿದಂತೆ ನಡಿಬೇಕು, ಹೇಳೋದಲ್ಲ, ಕೊಟ್ಟ ಮಾತನ್ನ ತಪ್ಪು ನಡಿಬಾರ್ದು ಅಂತ ಭಾಷಣ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಡಿ.ಕೆ. ಶಿವಕುಮಾರ್ ಮಾಡ್ಲಿಲ್ಲಪ್ಪ. ಏನ್ ಮಾಡಿದ್ರು ಹೇಳ್ತೀನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ 3 ವರ್ಷಗಳ ಪೂರೈಸಿದ ಹಿನ್ನೆಲೆ ತುಮಕೂರಲ್ಲಿ ಕಾರ್ಯಕ್ರಮ ನಡೀತು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಿ.ಕೆ. ಶಿವಕುಮಾರ್ ತುಂಬಾ ಭರ್ಜರಿ ಭಾಷಣ ಮಾಡಿದ್ರು. ತಮ್ಮ 3 ವರ್ಷಗಳ ಸಾಧನೆಯ ರಿಪೋರ್ಟ್ ಕಾರ್ಡ್ ಮುಂದಿಟ್ಕೊಂಡು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು. ಇದೇ ವೇಳೆ ಸರ್ಕಾರದ 3 ವರ್ಷಗಳ ಸಾಧನೆಯನ್ನ ಸ್ಮರಿಸಿದ ಅವರು, ನಾಳೆಗೆ ನಮ್ಮ ಸರ್ಕಾರಕ್ಕೆ 3 ವರ್ಷ ತುಂಬಲಿದ್ದು, ಈ ಅವಧಿಯಲ್ಲಿ ನಾವು ಜನರಿಗೆ ಕೊಟ್ಟಿದ್ದ ಪ್ರತಿಯೊಂದು ಆಶ್ವಾಸನೆಗಳನ್ನ ಅತ್ಯಂತ ಬದ್ಧತೆಯಿಂದ ಈಡೇರಿಸಿದ್ದೇವೆ ಅಂತ ಹೆಮ್ಮೆಯಿಂದ ಘೋಷಣೆ ಮಾಡಿದ್ರು. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ಎಲ್ಲಾ ನಾಯಕರು ಆರಂಭದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ತೀವ್ರವಾಗಿ ಟೀಕೆ ಮಾಡಿದ್ರು. ಆದ್ರೆ ಇಂದು ದೇಶದಲ್ಲಿ ಜನರ ಆದಾಯ ಪಾತಾಳಕ್ಕೆ ಕುಸಿಯುತ್ತಿದೆ, ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೆ ಮುಟ್ತಾ ಇವೆ. ಇಂತಹ ಕಷ್ಟದ ಸಮಯದಲ್ಲಿ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರಗಳು ಸೇರಿದಂತೆ ಹಲವು ರಾಜ್ಯಗಳು ನಮ್ಮ ಗ್ಯಾರಂಟಿ ಯೋಜನೆಗಳನ್ನೇ ಕಾಪಿ ಮಾಡ್ತಿವೆ ಅಂತ. ನಮ್ಮ ಗ್ಯಾರಂಟಿಗಳೇ ಇಂದು ಇಡೀ ದೇಶದ ಸರ್ಕಾರಗಳಿಗೆ ಸ್ಫೂರ್ತಿಯಾಗಿದೆ. ಬಿಜೆಪಿಯವರ ರಾಜಕೀಯ ಟೀಕೆಗಳ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಮ್ಮ ಜನಪರ ಕಾರ್ಯಕ್ರಮಗಳೇ ಅವರಿಗೆ ನೇರ ಉತ್ತರ ನೀಡಲಿವೆ ಅಂತ ಡಿ.ಕೆ. ಶಿವಕುಮಾರ್ ಲೇವಡಿ ಮಾಡಿದ್ರು. ಎಸ್, ಅಂದ್ರೆ ಡೆವಲಪ್ಮೆಂಟ್ ಏನೇನ್ ಮಾಡಿದೀವಿ ಅಂತ ಹೇಳ್ಕೊಂಡ್ರು. ಈ ಗ್ಯಾಪ್ ಅಲ್ಲಿ ಅದೇ ಹೇಳಿದ್ನಲ್ಲ, ಕುಮಾರಸ್ವಾಮಿ ಅವ್ರನ್ನ ಬಿಜೆಪಿ ಅವ್ರನ್ನ ಬೈಲಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಭಾಷಣ ಕಂಪ್ಲೀಟ್ ಆಗಲ್ಲ. ಏನ್ ಮಾತಾಡಿದ್ರು ಅವ್ರ ವಿರುದ್ಧ ಅಂದ್ರೆ,
ಎ ಖಾತಾ ಬಿ ಖಾತಾ ಈ ಖಾತಾ ವಿಚಾರಕ್ಕೆ ಕುಮಾರಸ್ವಾಮಿ ಟೀಕೆ ಮಾಡಿದ್ರು. ಈ ಬಗ್ಗೆ ಕಾಂಗ್ರೆಸ್ ಸಾಧನಾ ಸಮಾವೇಶದ ವೇದಿಕೆ ಮೇಲೆ ಮಾತನಾಡಿದ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೊಟ್ಟ ಕುದುರೆ ಏರಲಾರದವ, ಶೂರನೂ ಅಲ್ಲ ವೀರನೂ ಅಲ್ಲ. ಅಧಿಕಾರ ಕೊಟ್ಟಾಗ ಏನೂ ಮಾಡೋಕ್ಕಾಗಿಲ್ಲ. ಅಧಿಕಾರ ಇಲ್ಲದೆ ಇದ್ದಾಗ ನಾನು ಅರಿತೀನಿ ಅಂದ್ರೆ ಏನ್ ಮಾಡೋದಕ್ಕಾಗೋದಿಲ್ಲ ಅಂತ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಶಿವಕುಮಾರ್ ಗುಡುಕಿದ್ರು. ನಿಮ್ಮ ಜೊತೆಗಿರುವ ಶಾಸಕರಲ್ಲಿ ಒಬ್ಬರು ಕೂಡ ಜನರ ಪರವಾಗಿ ಮಾತನಾಡಿಲ್ಲ. ಬಿಜೆಪಿ ಸ್ನೇಹಿತರು ಬಹಳ ಕನಸು ಕಾಣ್ತಿದ್ದಾರೆ. ನಿಮ್ಮ ಪ್ರಧಾನಿ ಯಾಕೆ ಅಡಿಗೆ ಎಣ್ಣೆ ಬಳಸಬೇಡಿ, ಚಿನ್ನ ತಗೋಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಬೆವರಿನ ಬದುಕಿಗೆ, ನಿಮ್ಮ ಶ್ರಮದ ಬದುಕಿಗೆ ಸಂತೋಷವಾಗಿರ್ಬೇಕು. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು. ಈ ಬಗ್ಗೆ ಅಶೋಕ್ ವಿಜಯೇಂದ್ರ ಯಾಕೆ ಮಾತನಾಡ್ತಿಲ್ಲ, ಸಂಸದರು ಮಾತನಾಡ್ತಾ ಇಲ್ಲ ಯಾಕೆ ಅಂತ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ರು. ಡಿ ಕೆ ಶಿವಕುಮಾರ್ ತುಂಬಾ ವಿಷಯಗಳು ತಗೊಂಡಿದ್ದಾರೆ. ಅರಿತೀನಿ ಅಂತಿರಲಿ, ಏನ್ ಅರಿತಾ ಇದ್ದೀರಿ ಅಂತ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ 2020 ಅವಧಿಯಲ್ಲಿ ಅವ್ರದೇ ಆದಂತ ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆ. ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿದಾಗ ರೈತರ ಸಾಲ ಮನ್ನಾ ಇಂದ ಹಿಡಿದು ಲೈಕ್ ಗ್ರಾಮ ವಾಸ್ತವ್ಯ ಸೇರಿದಂಗೆ ಒಂದಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡು ಆ ಕಾರಣಕ್ಕೆ ಕುಮಾರಸ್ವಾಮಿ ಪಾಪ್ಯುಲಾರಿಟಿ ಬಂತು. ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅರಿತಾ ಅನ್ನೋ ವಿಷಯಕ್ಕೆ ಅವ್ರು 50,000 ಸಾಲ ಮನ್ನಾ ಏನೋ 50,000 ಲಕ್ಷದವರೆಗೆ ಏನೋ ಮಾಡಿದ್ರು. 30 ತಿಂಗಳಾಗಿದೆ ಸರ್ಕಾರ ಬಂದು, ಅರ್ಧ 30 ಇನ್ನು 36 ತಿಂಗಳು. ಹೆಚ್ಚು ಕಮ್ಮಿ 70,000 ಅಕೌಂಟ್ಗೆ ಹಾಕಿದಿರಿ ಮಹಿಳೆಯರಿಗೆ. ಸಾಲ ಮನ್ನಾ 100 ಜನದಲ್ಲಿ 30 ಜನಕ್ಕೋ 40 ಜನಕ್ಕೋ ಆಗಿದೆ. ಬಟ್ ನೀವು ಕೊಡ್ತಿರೋ ಗೃಹಲಕ್ಷ್ಮಿ 100 ಜನಕ್ಕೆ 70,000 ಕೊಟ್ಟಿದ್ರಿ. ಹತ್ತತ್ರ ನೀವು ಮಾಡಿರೋ ಕೆಲಸಗಳು ಬಹಳಷ್ಟಿದೆ. ಬಿಜೆಪಿ ಅವ್ರನ್ನ JDS ಅವ್ರನ್ನ ಟೀಕೆ ಮಾಡೋ ಬರದಲ್ಲಿ ನಿಮ್ ಕೆಲ್ಸಗಳು ಹೇಳ್ಕತ್ತಲ್ಲ. ತಿಂಗಳಿಗೆ 2,000 ಅಂತೀರಿ. 2,000ದಂಗೆ 36 ತಿಂಗಳು ಎಷ್ಟಾಯ್ತು ದುಡ್ಡು? 72,000 ಹಾಕಿದಿರಪ್ಪ, 2-3 ತಿಂಗಳು ವ್ಯತ್ಯಾಸ ಮಾಡ್ಕೊಂಡು. ಕಾಂಗ್ರೆಸ್ ಅವ್ರು ಮಾಡಿರೋ ಸಾಧನೆಗಳಿದೆ. ಏನ್ ಬರೀ ಖಾಲಿ ಈ ದೇಶ ಹಿಂಗೆ ಬಂದ್ಬಿಡ್ಲಿಲ್ಲ. ಈ ದೇಶವನ್ನ ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ವಾಜಪೇಯಿ, ದೇವೇಗೌಡರು, ಮನಮೋಹನ್ ಸಿಂಗು ಎಲ್ರು ಈ ದೇಶ ಕಟ್ಟವ್ರೆ. ನಾಳೆ ಇನ್ಯಾರೋ ಬಂದು ಕಟ್ತಾರೆ. ಹಾಗಾಗಿ ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ ನಿಮ್ ಕೆಲಸ ಮರಿಬೇಡಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳ ಜೋಶಲ್ಲಿದ್ದಾರೆ, ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅದ್ರಲ್ಲಿ ಈ ಕುಮಾರಸ್ವಾಮಿಗೆ ಬೈದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಅಂತ ಕಾಣುತ್ತೆ ಇವ್ರಿಗೆ. ಹಾಗಾಗಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಿ ಹೆಸರು ಮಾಡಿದ್ದಾರೆ. ನೀವು ಕಾಂಗ್ರೆಸ್ ಅವರು ಮನೆಗೆ ಹೆಂಗಸರ ಅಕೌಂಟ್ಗೆ ಒಂದ್ 60-70,000 ಕಾಸು ಹಾಕಿದಿರಿ ಈಗಾಗ್ಲೇ. ಹೇಳ್ಕಳಿಯಪ್ಪ, ಬರೀ ಅವ್ರನ್ನ ಹೆಂಗೆ ಏನರದ್ರಿ ಅಂದ್ರೆ ನೀವ್ ಅರ್ದಿರೋದು ಬಹಳ ಆಯ್ತಲ್ಲ, ಹೇಳ್ಕಳಿ. ಇನ್ನು ತುಮಕೂರು ಜಿಲ್ಲೆಯ 21,529 ಹಕ್ಕುಪತ್ರಗಳನ್ನ ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿಸಲಾಗಿದೆ. ಈ ಅಸಾಮಾನ್ಯ ಸಾಧನೆಗಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನ ಪ್ರತಿನಿಧಿಗಳಾದ ಮಿಸ್ಟರ್ ಸ್ವಪ್ನಿಲ್ ಡೆಂಗರಿಕರ್ ಮತ್ತು ಶ್ರೀಮತಿ ಶೈಲಜಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಮಾಣ ಪತ್ರವನ್ನ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಹಸ್ತಾಂತರ ಮಾಡಿದ್ರು. ನಂತರ ಮುಖ್ಯಮಂತ್ರಿಗಳು ಈ ಪ್ರಮಾಣ ಪತ್ರವನ್ನ ಜಿಲ್ಲಾಧಿಕಾರಿ ಶ್ರೀಮತಿ ಶುಭ ಕಲ್ಯಾಣ ಅವರಿಗೆ ಹಸ್ತಾಂತರ ಮಾಡಿದ್ರು. ಕಂದಾಯ ಗ್ರಾಮಗಳ ಗುರುತಿಸುವಿಕೆ, ಹಕ್ಕುಪತ್ರಗಳ ಸಿದ್ಧತೆ ಮತ್ತು ಈ ಸ್ವತ್ತು ನೋಂದಣಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ 10 ತಾಲೂಕುಗಳ ತಹಶೀಲ್ದಾರ್ಗಳಿಗೆ ಸರ್ಕಾರದಿಂದ ಪ್ರಶಂಸನಾ ಪತ್ರಗಳನ್ನ ಈ ವೇಳೆ ವಿತರಣೆ ಮಾಡಲಾಯಿತು. ಒಳ್ಳೆದು. ಅಧಿಕಾರಿಗಳಿಗೆ ಒಂದು ಅವಕಾಶ ಸಿಗುತ್ತೆ, ಕೆಲಸ ಮಾಡಿ. ರಾಜಕಾರಣಿಗಳು ಫಾಲೋ ಮಾಡಬೇಡಿ. ದೇಶ ಕಟ್ಟಕ್ ಸಾಧ್ಯ ಇರೋದು, ಉಳ್ಸಕ್ ಸಾಧ್ಯ ಇರೋದು ರಾಜಕಾರಣಿಗಳಿಗಿಂತ ಅಧಿಕಾರಿಗಳಿಗೆ. ಇವ್ರು 5-5 ವರ್ಷಕ್ಕೊಂದ್ಸರಿ ಜನ ದವಾಗ್ತಾರೆ. ನಿಮ್ಗೆ 30 ವರ್ಷ ಕೆಲ್ಸಕ್ಕೆ ಸೇರಿದ್ರೆ 60 ವರ್ಷದವರೆಗೂ ಸೇವೆ ಮಾಡೋ ಅವಕಾಶ ಇದೆ. ನೀವೇ ಆಸ್ತಿ. ರೈತರ ಸಮಾಧಿ ಮೇಲೆ ಸರ್ಕಾರ ಪ್ರದರ್ಶನ ಮಾಡುತ್ತಿದೆ ಅಂತ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರದವರು ಸಾಧನಾ ಸಮಾವೇಶ ಮಾಡ್ತಿದ್ದಾರೆ, ಸಮರ್ಪಣಾ ಸಮಾವೇಶ ಮಾಡ್ತಿದ್ದಾರೆ. ಕಳೆದ ವರ್ಷವೂ ಸಮಾವೇಶ ಮಾಡಿದ್ರು. ಬಣ್ಣದ ಚಿತ್ರ ಹಾಕಿ ಪ್ರಚಾರ ಮಾಡಿದ್ದಾರೆ. 1.54 ಲಕ್ಷ ಹಕ್ಕುಪತ್ರ ವಿತರಣೆ ಮಾಡುತ್ತೇನೆ ಎಂದಿದ್ದಾರೆ. ಕಳೆದ ವರ್ಷವೂ ಇದೇ ಮಾಡಿದ್ದಾರೆ. ಪ್ರತಿನಿತ್ಯ ಪ್ರಚಾರ ಮಾಡೋದು ನೋಡಿದ್ದೇವೆ. ನಮ್ಮ ಹತ್ರ ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಜನ ಅರ್ಜಿಗಾಗಿ ಅಲಿತಿದ್ದಾರೆ. ಜಾಹೀರಾತು ಕೊಡೋದು ನೋಡಿದ್ರೆ ಯಾರು ಮಾಡದೇ ಇರೋದು ಮಾಡಿದೀವಿ ಅಂತ ಕೊಡ್ತಿದ್ದಾರೆ. ಅದೇನು 6ನೇ ಭೂ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತಿದ್ದಾರೆ ಅಂತ ಕಿಡಿಕಾರಿದ್ರು. ಸಚಿವರೊಬ್ಬರು ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅಂತಾರೆ. NCR ಎಂಬ ಸಂಸ್ಥೆ ಸರ್ವೆ ಪ್ರಕಾರ 2023ರಲ್ಲಿ 2,400 ರೈತರ ಆತ್ಮಹತ್ಯೆ, 2024ರಲ್ಲಿ 2,900 ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆತ್ಮಹತ್ಯೆ ಪ್ರಕರಣವನ್ನ ಜಾಣತನದಿಂದ ಈ ಸರ್ಕಾರ ಮುಚ್ಚಿಟ್ಟಿದ್ದಾರೆ. 2 ವರ್ಷಗಳಲ್ಲಿ 5,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಅವರ ಸಾಧನೆ. ರೈತರ ಆತ್ಮಹತ್ಯೆ ದಾಖಲೆಗಳನ್ನ ಸಮರ್ಪಣೆ ಮಾಡಲು ಇವರು ತುಮಕೂರಿಗೆ ಹೋಗಿದ್ದಾರಾ ಅಂತ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು. ಕುಮಾರಸ್ವಾಮಿ ವರ್ಸಸ್ ಡಿಕೆ ವರ್ಸಸ್ ಕುಮಾರಸ್ವಾಮಿ ನಡೀತಾ ಇರುತ್ತೆ. ನೋಡ್ಬೇಕು, 3 ವರ್ಷ ಆಯ್ತು ಸರ್ಕಾರ ಏನು ಅಂತ. ಏನು ಈಗ ರಾಹುಲ್ ಗಾಂಧಿ ಒಂದು ಎಚ್ಚರಿಕೆ ಕೊಟ್ಟವ್ರು. ಏನಪ್ಪಾ ಅದು ಅಂದ್ರೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಶೀಘ್ರದಲ್ಲೇ ದೇಶಕ್ಕೆ ದೊಡ್ಡ ಆರ್ಥಿಕ ಆಘಾತ ಎದುರಾಗಲಿದೆ ಅಂತ ಮಂಗಳವಾರ ಹೇಳಿದ್ದಾರೆ.
ಆದ್ರೆ ಅದಾನಿ, ಅಂಬಾನಿ ಅಥವಾ ಮೋದಿಗೆ ಅದು ಎಫೆಕ್ಟ್ ಆಗೋದಿಲ್ಲ, ಬದಲಾಗಿ ಯುವಕರು, ಕಾರ್ಮಿಕರು ಮತ್ತು ಸಣ್ಣ ವ್ಯಾಪಾರಿಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಇಂದು ರಾಯ್ಬರೇಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು, ಮುಂದೆ ತುಂಬಾ ಕಠಿಣ ದಿನಗಳು ಬರುತ್ತಿವೆ ಅಂತ ವ್ಯಾಪಾರಿಗಳಿಗೆ ಎಚ್ಚರಿಸಿದರು. ಹಲವು ವರ್ಷಗಳಿಂದ ನಾವು ನೋಡಿರದ ದೊಡ್ಡ ಆರ್ಥಿಕ ಆಘಾತ ಎದುರಾಗಲಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಪ್ರಧಾನಿ ಮೋದಿ ಅವರು ತಾವೇ ಹೇಳಿದ ಕಠಿಣ ಕ್ರಮಗಳ ಕರೆಯನ್ನ ಅವರೇ ಪಾಲಿಸ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ವಿದೇಶ ಪ್ರವಾಸ ಹೋಗ್ಬೇಡಿ ಅಂತ ಹೇಳ್ತಾರೆ, ಆದ್ರೆ ಅವರೇ ಪ್ರಪಂಚದಾದ್ಯಂತ ಸುತ್ತುತ್ತಿದ್ದಾರೆ. ಇದು ನಮ್ಮ ಪ್ರಧಾನಿಯವರ ನಡೆ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು. ಕರೆಕ್ಟ್, ರಾಹುಲ್ ಗಾಂಧಿ ಅವಳು ಕರೆಕ್ಟ್. ಬಟ್ ಸೊಲ್ಯೂಷನ್ಸ್ ನಾನು ಈ ತರ ಮಾಡ್ತೀನಿ ಅಂತ ಜನಕ್ಕೆ ಹೇಳಿದ್ರೆ ಜನ ಹೇಳ್ತಾರೆ ನರೇಂದ್ರ ಮೋದಿಗೆ ಇಲ್ದಿರೋ ಐಡಿಯಾ ರಾಹುಲ್ ಗಾಂಧಿಗಿದೆ, ನೆಕ್ಸ್ಟ್ ರಾಹುಲ್ ಗಾಂಧಿ ಓಟ್ ಹಾಕೋಣ ಅಂತ. ನರೇಂದ್ರ ಮೋದಿ ಸರಿ ಇಲ್ಲ ಅಪ್ಪ, ನೀವ್ ಯಾವ ರೀತಿ ಸರಿ, ನೀವಿದ್ದೀರಿ ಏನ್ ಮಾಡ್ತಿದ್ರಿ ಹೇಳಿ, ಜನಗಳು ಕಂಪೇರ್ ಮಾಡ್ಕೋತಾರಾಗ. ಅವ್ರು ಸರಿ ಇಲ್ಲ, ಓಕೆ, ನೀವ್ ಯಾವ ರೀತಿ ಸರಿ, ಉತ್ತರ ಕೊಟ್ರೆ ಜನ ಲವ್ ಮಾಡ್ತಾರೆ, ಅಂದ್ರೆ ಓಟ್ ಹಾಕ್ತಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸುವೇಂದು ಅಧಿಕಾರಿಯಂತೆ ಆಗಬಹುದು ಅಂತ ನಿಜಾಮಾಬಾದ್ ಬಿಜೆಪಿ ಸಂಸದ ಅರವಿಂದ್ ಧರ್ಮಪುರಿ ಎಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. 6 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಟಿಎಂಸಿ ತೊರೆದು ಬಿಜೆಪಿ ಸೇರಿದ್ರು. ಅದರಂತೆ ರೆಡ್ಡಿ ಕೂಡ ರಾಜಕೀಯ ಪಕ್ಷ ಬದಲಿಸಬಹುದು ಅಂತ ಹೇಳಿದ್ದಾರೆ. ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿದ್ದ ಪಕ್ಷದ ಹಿರಿಯ ನಾಯಕರನ್ನ ನಿರೀಕ್ಷಿಸಿ ರೇವಂತ್ ರೆಡ್ಡಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡುವ ಮೂಲಕ ಕಾಂಗ್ರೆಸ್ ನಾಯಕತ್ವ ತಪ್ಪು ಮಾಡಿದೆ. ಟಿಎಂಸಿ ತೊರೆದ ಸುವೇಂದು ಅಧಿಕಾರಿ ನಂತರ ಬಿಜೆಪಿಗೆ ಸೇರಿ ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಮಮತಾ ಬ್ಯಾನರ್ಜಿ ಅವರ ಪ್ರಬಲ ವಿರೋಧಿಗಳಲ್ಲಿ ಒಬ್ಬರಾದ್ರು. ಅದರಂತೆ ಮುಂದಿನ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಸೋಲನ್ನ ಎದುರಿಸಲಿದೆ ಅಂತ ಬಿಜೆಪಿ ಸಂಸದರು ಹೇಳಿದರು. ಹೈದರಾಬಾದ್ ನಡೆದ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ಮೋದಿ ಅವರು ತೆಲಂಗಾಣ ಮುಖ್ಯಮಂತ್ರಿಗೆ ಆಪ್ ಜಾಮ್ ಪೌಂಚ್ನಾ ಚಾಯ್ತೆ ಹೇ ನಹಿ ಪೌಂಚ್ ಪಾಯೆಂಗೆ ಅಚ್ಚಾ ಹೇ ಕಿ ಮೇರೆ ಸೇ ಜುಡೋ, ಅಂದ್ರೆ ನೀವು ತಲುಪಲು ಬಯಸುವ ಸ್ಥಳವನ್ನ ತಲುಪಲು ಸಾಧ್ಯವಾಗದಿರಬಹುದು, ಆಗ ನೀವು ನನ್ನೊಂದಿಗೆ ಸೇರಬೇಕು ಅಂತ ಹೇಳಿದ್ರು. ಪ್ರಧಾನಿಯವರ ಹೇಳಿಕೆ ರಾಜಕೀಯ ವಲಯಗಳಲ್ಲಿ ತೀವ್ರ ಊಹಾಪೋಹಗಳಿಗೆ ಕಾರಣವಾಯಿತು. ಅಭಿವೃದ್ಧಿ ಕೈ ಜೋಡಿಸಿ ಎಂದಿರ್ತಾರೆ, ಪಾರ್ಟಿಗರೆ ಬನ್ನಿ ಬಿಜೆಪಿ ಸೇರಿ ಅಂತ ಕರೆದಿರೋರು. ತೆಲಂಗಾಣದಲ್ಲಿ ಬಂಡಿ ಸಂಜಯ್, ಕಿಶನ್ ರೆಡ್ಡಿ, ಲೈಕ್ TRS ಬಂದಂತ ನಾಯಕರು, ಇವರೆಲ್ಲ ಪಾರ್ಟಿಗೆ ಒಳ್ಳೆ ಅಸೆಟ್ ಇದ್ದಾರೆ. ಇವ್ರು ಯಾರೋ ಬೇಕು ಅಂತ ಏನಿಲ್ಲ, ರೇವಂತ್ ರೆಡ್ಡಿ ಬಿಜೆಪಿಗೆ ಬೇಕು ಅಂತ ಏನಿಲ್ಲ, ನೋಡ್ಬೇಕು. ಭಾರಿ ಜನಾದೇಶದೊಂದಿಗೆ ತಮಿಳುನಾಡಲ್ಲಿ ಆಡಳಿತ ನಡೆಸತಕ್ಕಂಥ ನಟ ವಿಜಯ್ ನೇತೃತ್ವದ ಸರ್ಕಾರ ಯಾವುದೇ ಸಮಯದಲ್ಲಿ ಪತನವಾಗಲಿದ್ದು ಅವಧಿ ಪೂರ್ಣ ಚುನಾವಣೆ ಸಿದ್ಧರಾಗಿ ಅಂತ ಡಿಎಂಕೆ ಮುಖ್ಯಸ್ಥ MK ಸ್ಟಾಲಿನ್ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಜಿಲ್ಲಾ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರ್ತಕ್ಕಂಥವರು ಹಾಲಿ ಸರ್ಕಾರ ಯಾವಾಗ ಬೇಕಾದ್ರೂ ಬೀಳಬಹುದು ಮತ್ತು ಪಕ್ಷವು ಯಾವುದೇ ಸಮಯದಲ್ಲಿ ಚುನಾವಣೆಗೆ ಸಿದ್ಧವಾಗಿರಬೇಕು ಅಂತ ಸ್ಟಾಲಿನ್ ತಿಳಿಸಿದ್ದಾರೆ. ಹಿಂದಿನ ಚುನಾವಣಾ ಹಿನ್ನಡೆಗಳಿಂದ ಡಿಎಂಕೆ ಹೇಗೆ ಚೇತರಿಸಿಕೊಂಡಿದೆ ಎಂಬುದನ್ನು ನೆನಪಿಸಿಕೊಂಡಿದ್ದು ತಮ್ಮ ಪಕ್ಷವು ಮತ್ತೆ ವಿಜಯಶಾಲಿಯಾಗುತ್ತದೆ. ಸೋಲು ತಾತ್ಕಾಲಿಕ, ಪ್ರಸ್ತುತ ಆಡಳಿತ ಯಾವಾಗ ಬೇಕಾದ್ರೂ ಬೀಳಬಹುದು, ಸಿದ್ಧರಾಗಿರಿ. 2029 ಲೋಕಸಭಾ ಚುನಾವಣೆ ಜೊತೆಗೆ ಮತ್ತೆ ವಿಧಾನಸಭೆ ಚುನಾವಣೆಗಳು ನಡೆಯುವ ಸಾಧ್ಯತೆಗಳಿವೆ. ನಾವು ಮತ್ತೆ ಗೆಲುವು ಸಾಧಿಸುತ್ತೇವೆ ಅಂತ ಸ್ಟಾಲಿನ್ ಹೇಳಿದ್ರು. ಇರ್ಬೋದೇನೋ, ಯಾಕೆಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಏನಾರು ಇವರು ಬಿಜೆಪಿ ಓಟ್ ಹಾಕ್ಬಿಟ್ರೆ ಡಿಎಂಕೆ ಅವರು 2029 ಲೋಕಸಭೆ ಜೊತೆ ವಿಧಾನಸಭೆ ಚುನಾವಣೆ ಆಗುತ್ತೆ. ಹಾಗಾಗಿ ಈಗ ಕಾಂಗ್ರೆಸ್ ಜೊತೆ ಎಲ್ಲ ಡಿಎಂಕೆ ಕಾಂಗ್ರೆಸ್ ಇಂದ ಪ್ರತ್ಯೇಕ ಆಗಿದೆ. ಲೋಕಸಭೆ ಶಾರ್ಟೇಜ್ ಆಗಿ ಮೊನ್ನೆ ಬಿಲ್ ಬಿದೋಗಿತ್ತು, ಮಹಿಳಾ ಮೀಸಲು ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ. ಈ ಡಿಎಂಕೆ ಅವರು NDA ಸಪೋರ್ಟ್ ಮಾಡಿ TMC ಒಂದು 10-15 ಜನ ಕ್ಯಾಚ್ ಹಾಕೊಂಡ್ರೆ ಬಿಜೆಪಿ ಅವರು ಬಿಲ್ ಪಾಸ್ ಮಾಡ್ಕೋತಾರೆ. ಮಹಿಳಾ ಮೀಸಲು, ಕ್ಷೇತ್ರ ಪುನರ್ವಿಂಗಡಣೆ, ಒಂದು ದೇಶ ಒಂದು ಚುನಾವಣೆ ಎಲ್ಲ ಮಾಡ್ಕೋತಾರೆ. ಚುನಾವಣಾ ಸಂದರ್ಭದಲ್ಲಿ ನೀಡಲಾದ ಭರವಸೆಗಳನ್ನ ಈಡೇರಿಸುವುದು ಸರ್ಕಾರಕ್ಕೆ ಪ್ರಮುಖ ಪರೀಕ್ಷೆಯಾಗಲಿದೆ. ಮಹಿಳೆಯರಿಗೆ ಉಚಿತ ಬಸ್ ಸೇವೆ, ವಿದ್ಯಾರ್ಥಿಗಳಿಗೆ ಮಾಸಿಕ 1000 ರು ಸಹಾಯಧನ ಹಾಗೂ ಪ್ರತಿ ಕುಟುಂಬಕ್ಕೆ 25 ಲಕ್ಷ ರು ವಿಮೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳನ್ನ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ. ಆದ್ರೆ ಈ ಎಲ್ಲಾ ಭರವಸೆಗಳನ್ನ ಈಡೇರಿಸಲು ಸುಮಾರು 25,000 ಕೋಟಿ ರೂಗಳ ಅವಶ್ಯಕತೆ ಇದೆ ಅಂತ ಅಂದಾಜಿಸಲಾಗಿದೆ. ಇದೀಗ ಕೇರಳದ ಆರ್ಥಿಕ ಪರಿಸ್ಥಿತಿ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಾಮ ಮಾಡಿದೆ. ರಾಜ್ಯದ ಒಟ್ಟು ಆದಾಯದಲ್ಲಿ ಸುಮಾರು 80% ಹಣ ವೇತನ ಹಾಗೂ ಪಿಂಚಣಿಗೆ ವ್ಯಯವಾಗುತ್ತಿದ್ದು ಸರ್ಕಾರದ ಮೇಲೆ ಈಗಾಗಲೇ ಸುಮಾರು 4.8 ಲಕ್ಷ ಕೋಟಿ ರೂಗಳ ಸಾಲದ ಭಾರವಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ರಾಜ್ಯದ ಸಾಲದ ಮಿತಿಯನ್ನ 23,000 ಕೋಟಿ ರೂಗಳಿಗೆ ಸೀಮಿತಗೊಳಿಸಿದೆ. ಈ ಮಿತಿ ಪ್ರಸ್ತುತ ಡಿಸೆಂಬರ್ ವರೆಗೆ ಮಾತ್ರ ಅನ್ವಯವಾಗುತ್ತದೆ. ಮುಂದಿನ ದಿನಗಳಲ್ಲಿ ಈ ಮಿತಿಯನ್ನು ಹೆಚ್ಚಿಸಿಕೊಳ್ಳಲು ಕೇಂದ್ರ ಸರ್ಕಾರದೊಂದಿಗೆ ಉತ್ತಮ ಸಮನ್ವಯ ಅಗತ್ಯವಾಗಬಹುದು ಎಂಬ ನಿರೀಕ್ಷೆಯು ರಾಜಕೀಯ ವಲಯಗಳಲ್ಲಿ ವ್ಯಕ್ತವಾಗಿದೆ. ಇದೇ ವೇಳೆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕಾದ ಅನಿವಾರ್ಯತೆಯೂ ಎದುರಾಗಿದೆ. ಇದರ ಪರಿಣಾಮವಾಗಿ ತೆರಿಗೆ ಹೆಚ್ಚಳ ಅಥವಾ ಕೆಲವು ಯೋಜನೆಗಳ ಪುನರ್ ಪರಿಶೀಲನೆ ನಡೆಯುವ ಸಾಧ್ಯತೆ ಇದೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಡ್ತಿದ್ದಾರೆ. ಒಟ್ಟಾರೆ ನೂತನ ಮುಖ್ಯಮಂತ್ರಿ VD ಸತೀಶನ್ ಅವರ ನೇತೃತ್ವದ ಕೇರಳ ಸರ್ಕಾರಕ್ಕೆ ಜನಪರ ಭರವಸೆಗಳನ್ನು ಈಡೇರಿಸುವುದರ ಜೊತೆಗೆ ಆರ್ಥಿಕ ಸಮತೋಲನ ಕಾಪಾಡಿಕೊಳ್ಳುವುದು ದೊಡ್ಡ ಪರೀಕ್ಷೆಯಾಗಿದ್ದು ಮುಂದಿನ ಕೆಲವು ತಿಂಗಳುಗಳು ರಾಜ್ಯ ರಾಜಕೀಯ ಹಾಗೂ ಆಡಳಿತದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ. ಗ್ಯಾರಂಟಿ ಘೋಷಣೆ ಮಾಡ್ಬೇಕಾದ್ರೆ ಕೊಡ್ಲೇಬೇಕು, ಅವೇನ್ ಮಾಡ್ತೀರಿ, ಸಾಲ ಮಾಡಾರ ಕೊಡಬೇಕು.
ಇಲ್ಲ ಯಾಮಾರಿಸ್ಬೇಕು. ಎರಡೇ, ಒಂದು ಸಾಲ ಮಾಡ್ಬೇಕು, ಇಲ್ದರೆ ಕೊಡೋದನ್ನ ಕೊಡಲ್ಲ ಅಂತ ಹೇಳ್ಬೇಕು. ಎರಡು ಆಟ ಆಡ್ಬೇಕು, ನೋಡ್ಬೇಕು. ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಸೇರಿದಂತೆ 15 ಪದಾಧಿಕಾರಿಗಳನ್ನ ವಜಾ ಮಾಡಿರುವ ವಿಚಾರ ಸಂಬಂಧ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಿನ್ನೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಯೇ ಮಾರಾಮಾರಿ ನಡೆದಿತ್ತು. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಹಾಗೂ ಅಮಾನತುಗೊಂಡಿರತಕ್ಕಂಥ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಬೆಂಬಲಿಗರು ಕೈ ಮಿಲಾಯಿಸಿದ್ರು. ಈ ಬೆನ್ನಲ್ಲೇ ಭಾರತೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಗಮ್ ದೀಪಿಕಾ ರೆಡ್ಡಿ ಬಣದ ಪದಾಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. 1 ವಾರದೊಳಗೆ ಉತ್ತರ ನೀಡುವಂತೆ ದೀಪಿಕಾ ರೆಡ್ಡಿ, ಸಂದೀಪ್, ಮಂಜುನಾಥ್ ಶೆಟ್ಟಿ, ನಿಖಿಲ್ ಕೊಂಡಜ್ಜಿ ಸೇರಿ ಹಲವರಿಗೆ ನೋಟಿಸ್ ನೀಡಲಾಗಿದೆ. ಇನ್ನು ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳ ಗಲಾಟೆ ವಿಚಾರವನ್ನ ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಘಟನೆ ಸಂಬಂಧ ಸತ್ಯಾಸತ್ಯತೆ ಪರಾಮರ್ಶೆ ನಡೆಸುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಅಧ್ಯಕ್ಷರ ಸೂಚನೆ ಹಿನ್ನೆಲೆ ಪದಾಧಿಕಾರಿಗಳಿಗೆ ಚಂದ್ರಶೇಖರ್ ಬುಲಾವ್ ಕೊಟ್ಟಿದ್ದು, ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮೀಟಿಂಗ್ ನಡೆಯಲಿದೆ. ಘಟನೆ ಬಗ್ಗೆ ಜೆಸಿ ಚಂದ್ರಶೇಖರ್ ಈ ವೇಳೆ ಸಂಪೂರ್ಣ ಮಾಹಿತಿ ಪಡೆಯಲಿದ್ದಾರೆ ಎನ್ನಲಾಗ್ತಾ ಇದೆ. 2 ಡಿಕೆ ಟೀಮ್. ಹಾಲಿ ಅಧ್ಯಕ್ಷ ಮಂಜುನಾಥ್ ಗೌಡ ಡಿಕೆ ಪಕ್ಕಾ ಶಿಷ್ಯ. ಈ ದೀಪಿಕಾ ರೆಡ್ಡಿ, ನಿಖಿಲ್ ಕೊಂಡಜ್ಜಿ ಅವರೆಲ್ಲ ನಲ್ಪಾಡ್ ಗ್ಯಾಂಗ್. ನಲ್ಪಾಡು ಕೂಡ ಡಿಕೆ ಅವರ ಆಪ್ತ, ಮಂಜುನಾಥ್ ಗೌಡ ಕೂಡ ಡಿಕೆ ಅವರ ಆಪ್ತ. ಇದು ಡಿಕೆ ಟೀಮ್ ವರ್ಸಸ್ ಡಿಕೆ ಟೀಮ್. ಆಮೇಲೆ ಇಲ್ಲಿ ಏನು ಅಂದ್ರೆ ದೀಪಿಕಾ ರೆಡ್ಡಿ ಅವರ ಅಲ್ಲೇ JDS ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡು ವಾಪಸ್ ಬಂದವರು ಪಾರ್ಟಿಗೆ. ಮಂಜುನಾಥ್ ಗೌಡಂಗೆ 2018ರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಇಂದ ಕಾಂಗ್ರೆಸ್ MLA ಟಿಕೆಟ್ ಕೊಟ್ಟಿರೋ ಡಿಕೆ ಶಿವಕುಮಾರ್. ಆಮೇಲೆ ಡಿಕೆ ಶಿವಕುಮಾರ್ ನಿಷ್ಠ, ಡಿಕೆ ಶಿವಕುಮಾರ್ ಬಂಟ, ಡಿಕೆ ಶಿವಕುಮಾರ್ ಬಹುತೇಕ ಪ್ರೀತಿಯ ಹುಡುಗ, ಬ್ಲೂ ಐ ಬಾಯ್ ಮಂಜುನಾಥ್ ಗೌಡ. ಮಂಜುನಾಥ್ ಗೌಡ ಒಳ ನೆನೆ ತಾಳ್ಮೆ ವಹಿಸಂಗಿತ್ತ ಇದ್ರಲ್ಲಿ. ಆದ್ರೆ ಈ ಒಡದಾಟ ಬಡದಾಟ ಕಾಂಗ್ರೆಸ್ ಮಾನ ಮರ್ಯಾದಿನ ಮೂರಾ ಬಟ್ಟೆ ಮಾಡುತ್ತೆ, ಬೀದಿಗೆ ತರುತ್ತೆ. ಅಟ್ಲೀಸ್ಟ್ ಡಿಕೆ ಶಿವಕುಮಾರ್ ಅವರು ತಮ್ಮಡುರು ಅಂತ ಏನ್ ಬಿಡ್ತಲ್ಲ, ತಪ್ಪು ಮಾಡಿದೊಂದು ಶಿಕ್ಷೆ ಆಗ್ಲಿ ಅಂತ ಆಕ್ಷನ್ ತಕತ್ತವ್ರೆ. ಒಳ್ಳೇದೇ, ಬಟ್ ಯೂತ್ ಕಾಂಗ್ರೆಸ್ ಇದು ಒಳ್ಳೇದಲ್ಲ. ಮುಂದಿನ ತಿಂಗಳು ನಡೆಯಲಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಚುನಾವಣೆ ಹಿನ್ನೆಲೆ ರಾಜ್ಯ ರಾಜಕೀಯದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಈ ನಡುವೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೈಲೆಂಟ್ ರಾಜಕೀಯ ಕಾರ್ಯತಂತ್ರ ರೂಪಿಸಿದ್ದು, ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಮತ್ತೆ JDSಗೆ ಕರೆತರುವ ಪ್ರಯತ್ನ ನಡೆಸಿದ್ದಾರೆ. ಎಂದು ಅಖಂಡ ಶ್ರೀನಿವಾಸ ಮೂರ್ತಿ ನಿವಾಸಕ್ಕೆ ಭೇಟಿ ನೀಡಿದ ಕುಮಾರಸ್ವಾಮಿ ಸುಮಾರು 1 ಗಂಟೆಗಳ ಕಾಲ ಮಹತ್ವದ ಮಾತುಕತೆ ನಡೆಸಿದರು. ಅಖಂಡ ಶ್ರೀನಿವಾಸ ಮೂರ್ತಿ ಈ ಹಿಂದೆ JDS ನಿಂದಲೇ ಶಾಸಕರಾಗಿ ಆಯ್ಕೆಯಾಗಿದ್ದು, ಬಳಿಕ ಕಾಂಗ್ರೆಸ್ ಸೇರಿದ್ರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಬಳಿಕ BSP ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲು ಕಂಡಿದ್ರು. ಭೇಟಿ ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ಅಖಂಡ ಶ್ರೀನಿವಾಸ ಮೂರ್ತಿ ನಮ್ಮ ಪಕ್ಷದಿಂದಲೇ 2 ಬಾರಿ ಶಾಸಕರಾಗಿದ್ರು. ಕೆಲವು ಕಾರಣಗಳಿಂದ ಕಾಂಗ್ರೆಸ್ಗೆ ಹೋಗಿದ್ರು. ಈಗ ಮತ್ತೆ ಜನತಾದಳವೇ ಸರಿಯಾದ ಮನೆ ಅಂತ ನಿರ್ಧಾರ ಮಾಡಿದ್ದಾರೆ. ಶೀಘ್ರದಲ್ಲೇ ಬೃಹತ್ ಸಮಾವೇಶದ ಮೂಲಕ ಅವರು JDSಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿದ್ರು. ಇದೇ ವೇಳೆ ತುಮಕೂರಿನಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ಕೂಡ ಕುಮಾರಸ್ವಾಮಿ ಮಾಮೂಲಿ ಟೀಕೆ ಟಿಪ್ಪಣಿ ಮಾಡಿದ್ರು. ಏನೇ ಆಗ್ಲಿ, JDS ಬಿಟ್ಟೋದವ್ರು ಮತ್ತೆ JDS ಕಡೆ ಬರ್ತಾವ್ರೆ. ಹಾಗಾಗಿ JDS ನ ಕಟ್ಟೋ ಕಡೆ ಮುಂದಿನ ಚುನಾವಣೆಯಲ್ಲಿ ಒಂದು 75 ಸೀಟ್ ಮುಟ್ಲೇಬೇಕು ಅಂತ ಕುಮಾರಸ್ವಾಮಿ ನಿಲುವು. ಅಂದ್ರೆ 100 ಸೀಟ್ ಇಸ್ಕೋಬೇಕು ಬಿಜೆಪಿ ಹತ್ರ. ಸಾಧ್ಯನಾ? ಕಾದ್ ನೋಡ್ಬೇಕು, ಹೇಳಕ್ಕಾಗಲ್ಲ. ಬಿಜೆಪಿ ಅವರು ರಾಜ್ಯ ಬಿಜೆಪಿ ಹೆಂಗಾರ ಹಾಳಾಗುವಲ್ಲಿ ನಮ್ಗೆ ಲೋಕಸಭೆ ಗಟ್ಟಿಯಾಗಿರ್ಲಿ ಅಂತ ಕುಮಾರಸ್ವಾಮಿ ಮಾತಿಗೆ ಜೈ ಅನ್ಬೋದೇನೋ. ಬಟ್ ಕುಮಾರಸ್ವಾಮಿ ದೊಡ್ಡದೇ ಗುರಿ ಇಟ್ಕೊಂಡವ್ರೆ, ನೋಡೋಣ ಏನಾಗುತ್ತೆ. ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.